BA ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ಕ್ಲಾಸಿಗೆ ಮತ್ತೊಮ್ಮೆ ಸ್ವಾಗತ. ಕೆಲವು ದಿನಗಳಿಂದ BA ಫಸ್ಟ್ ಸೆಮಿಸ್ಟರ್ ಮತ್ತು BA ಮೂರನೇ ಸೆಮಿಸ್ಟರ್ದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿನಿಯರು ಬಹಳಷ್ಟು ಕುತೂಹಲದಿಂದ ನಮಗೆ ಆಫ್ಲೈನ್ ಕ್ಲಾಸಸ್ಗಳು ಯಾವಾಗ ಆರಂಭ ಆಗ್ತವೆ ಅನ್ನೋದನ್ನು ಕೇಳೋದ್ರ ಸಲುವಾಗಿ ನನಗೆ ಫೋನ್ ಮಾಡ್ತಾ ಇದ್ದರು. ಆದರೆ ಇತ್ತೀಚೆಗೆ ಕೆಲವು ದಿವಸಗಳ ಹಿಂದೆ ಸರ್ಕಾರವು ಕೂಡ ಸಂಕ್ರಾಂತಿ ಹಬ್ಬದ ನಂತರ ಪದವಿ ತರಗತಿಗಳನ್ನು ಅಂದರೆ BA ಪ್ರಥಮ ವರ್ಷ ಮತ್ತು BA ಎರಡನೇ ವರ್ಷದ 1ನೇ ಸೆಮಿಸ್ಟರ್ ಮತ್ತು 3ನೇ ಸೆಮಿಸ್ಟರ್ ತರಗತಿಗಳನ್ನು ಸಹಿತ ಆಫ್ಲೈನ್ ಆಗಿ ಆರಂಭ ಮಾಡ್ತೇವೆ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಅದರ ಬಗ್ಗೆ ಇನ್ನೂ ಸಹಿತ ಆಫಿಷಿಯಲ್ ಆಗಿ ಸುತ್ತೋಲೆಯನ್ನು ಹೊರಡಿಸಬೇಕು, ಇನ್ನೂ ಅದು ಬಂದಿಲ್ಲ. ಅನೇಕರಿಗೆ ನಾನು ಇದೇ ಉತ್ತರವನ್ನು ಕೊಟ್ಟಿದ್ದೀನಿ. ನಾವಂತೂ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದೀವಿ. ಆದರೆ ಸರ್ಕಾರದ ಅನುಮತಿ ಇದ್ದರೆ ಮಾತ್ರ ನಾವು ಆಫ್ಲೈನ್ ಕ್ಲಾಸಸ್ಗಳನ್ನು ಫಸ್ಟ್ ಸೆಮಿಸ್ಟರ್ ಮತ್ತು ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿನಿಯರಿಗೆ ಆರಂಭ ಮಾಡಬಹುದು ಅನ್ನೋದನ್ನು ಹೇಳಿದ್ದೀನಿ ನಾನು. ಈಗಿರುವಂಥ ಸ್ಥಿತಿಯನ್ನು ನೋಡಿದರೆ 5ನೇ ಸೆಮಿಸ್ಟರ್ ಆಫ್ಲೈನ್ ಕ್ಲಾಸಸ್ಗಳನ್ನು ಶುರು ಮಾಡಿದ್ದಾರೆ. ಆ ಕ್ಲಾಸಸ್ಗಳು ಸರಿಯಾಗಿ ನಡೀತಾ ಇವೆ. ಸಂಪೂರ್ಣ ರಾಜ್ಯದಾದ್ಯಂತ ನಮಗೆ ಹೆಚ್ಚಿನ ಕೋವಿಡ್-19 ಕರೋನಾ ಕೇಸಸ್ಗಳು ಬಂದಿಲ್ಲ. ಅದು ಸಂತೋಷಕರ ವಿಷಯ. ಹೀಗಾಗಿ ಬರೋ ದಿವಸಗಳಲ್ಲಿ ಈ BA BCom BSc ಮತ್ತು ಎಲ್ಲ ಪದವಿ 1ನೇ ಸೆಮಿಸ್ಟರ್ ಮತ್ತು 3ನೇ ಸೆಮಿಸ್ಟರ್ ಕ್ಲಾಸಸ್ಗಳು ಸಹಿತ ಆರಂಭ ಆಗಬಹುದು. ಇದೇ ಒಂದು ಆಶಯದ ಮೇರೆಗೆ ಇವತ್ತು ನಾನು BA ಪ್ರಥಮ ವರ್ಷದ ವಿದ್ಯಾರ್ಥಿನಿಯರ ಸಲುವಾಗಿ ಅವರ 1ನೇ ಅಧ್ಯಾಯದಲ್ಲಿರುವಂತಹ ಒಂದು ಟಾಪಿಕ್ಕು, ಅದು ಡೆವಲಪ್ಮೆಂಟ್ ಆಫ್ ಸೋಷಾಲಜಿ. ಇದರ ಬಗ್ಗೆ ಇವತ್ತು ನಾನು ಚರ್ಚೆಯನ್ನು ಮಾಡ್ತೇನೆ. ಸಮಾಜಶಾಸ್ತ್ರದ ಬೆಳವಣಿಗೆ. ನಮಗೆಲ್ಲರಿಗೂ ಗೊತ್ತು, 1839ರಲ್ಲಿ ಫ್ರೆಂಚ್ ತತ್ವಜ್ಞಾನಿಯಾಗಿರುವಂತಹ ಆಗಸ್ಟ್ ಕೋಮ್ಟ್ ಮೊಟ್ಟ ಮೊದಲ ಬಾರಿಗೆ ತಾನು ಬರೆದಿರುವ ಮೇರು ಕೃತಿ, ತನ್ನ ಪುಸ್ತಕ ಪಾಸಿಟಿವ್ ಫಿಲಾಸಫಿ ಅನ್ನೋದರಲ್ಲಿ ಈ ಸೋಷಾಲಜಿ ಅನ್ನೋ ಶಬ್ದದ ಬಳಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಆತ ಮಾಡಿದ. 1839ಕ್ಕಿಂತಲೂ ಮುಂಚಿತವಾಗಿ ಈ ಸೋಷಾಲಜಿ ಅನ್ನೋ ಪದದ ಬಳಕೆ ಆಗುವುದಕ್ಕಿಂತಲೂ ಮುಂಚಿತವಾಗಿ ಸಮಾಜಶಾಸ್ತ್ರದ ಅಧ್ಯಯನ ವ್ಯವಸ್ಥಿತವಾದ ರೀತಿಯಲ್ಲಿ ಇದ್ದಿದ್ದಿಲ್ಲ. ಅಧ್ಯಯನ ನಡೀತಾ ಇತ್ತು. ಆದರೆ ಆಗಸ್ಟ್ ಕೌಂಟಿ ಯಾವಾಗ 1839ರಲ್ಲಿ ಸೋಷಾಲಜಿ ಅನ್ನೋ ಪದವನ್ನು ಬಳಸಿ ಈ ಸೋಷಾಲಜಿ ಅನ್ನೋ ಪದಕ್ಕೆ ತಾನು ಅರ್ಥವನ್ನೂ ಸಹಿತ ಕೊಟ್ಟು ಈ ಸೋಷಾಲಜಿ ಅನ್ನೋ ಒಂದು ವಿಜ್ಞಾನ ಬೆಳೆಯೋದ್ರ ಸಲುವಾಗಿ ತಾನು ಅನೇಕ ಕೊಡುಗೆಗಳನ್ನು ಸಹಿತ ಕೊಟ್ಟಿರೋದು ನಾವು ನೋಡ್ತೇವೆ. ಹೀಗೆ ಈ ರೀತಿಯಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತನ್ನ ಅಪಾರವಾದ ಕೊಡುಗೆಗಳನ್ನು ನೀಡಿರುವಂತಹ ಆಗಸ್ಟ್ ಕೋಮ್ಟು ತಾನು ವಿಶೇಷವಾಗಿ 2 ಪ್ರಮುಖ ಸಿದ್ಧಾಂತಗಳನ್ನು ಆತ ಕೊಟ್ಟಿದ್ದಾನೆ. ಅದರಲ್ಲಿ ಮೊದಲನೆಯದ್ದು, ಆತನ ಅತ್ಯಂತ ಹೆಚ್ಚಿನ ಜನಪ್ರಿಯತೆಯನ್ನು ಮತ್ತು ಪ್ರಾಮುಖ್ಯತೆಯನ್ನು ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಪಡೆದುಕೊಂಡಿರುವಂತಹ ಸಿದ್ಧಾಂತ ಲಾ ಆಫ್ 3 ಸ್ಟೇಜಸ್, 3 ಹಂತಗಳ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಮಾನವನ ಬೆಳವಣಿಗೆ ಹೇಗೆ 3 ಹಂತಗಳಲ್ಲಿ ಆಗ್ತದೋ ಅದೇ ರೀತಿಯಾಗಿ ಪ್ರತಿಯೊಂದು ಸಮಾಜದ ಬೆಳವಣಿಗೆ 3 ಹಂತಗಳಲ್ಲಿ ಆಗ್ತದೆ ಅಂತ ಆಗಸ್ಟ್ ಕೋಮ್ಟ್ ಹೇಳ್ತಾನೆ. ಮಾನವನ ಬೆಳವಣಿಗೆ ನಾವು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ ಅಂತ ಹೇಗೆ ನೋಡ್ತೀವೋ ಅದೇ ರೀತಿಯಾಗಿ ಸಮಾಜವೂ ಕೂಡ 3 ಹಂತಗಳಲ್ಲಿ ಬೆಳೆದು ಬರ್ತದೆ. ಆ 3 ಹಂತಗಳಲ್ಲಿ ಸಮಾಜದಲ್ಲಿ ಇರುವಂತಹ ಜನರ ಮನೋಭಾವನೆಗಳು ಬೇರೆ ಬೇರೆಯಾಗಿರ್ತವೆ ಅನ್ನೋದನ್ನು ಈ ಒಂದು ಸಿದ್ಧಾಂತದ ಮೂಲಕವಾಗಿ
ಆಗಸ್ಟ್ ಕೌಂಟ್ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಈತನ ಇನ್ನೊಂದು ಸಿದ್ಧಾಂತ ಅಂತಂದರೆ ಹೈರಾರ್ಕಿ ಆಫ್ ಸೈನ್ಸಸ್ ಅಂತಿದೆ. ವಿಜ್ಞಾನಗಳ ವರ್ಗೀಕರಣ ಅಥವಾ ವಿಜ್ಞಾನಗಳ ಏಣಿ ಶ್ರೇಣಿ ಅಂತ ಈ ಸಿದ್ಧಾಂತವನ್ನು ಕರೆಯಲಾಗ್ತದೆ. ಈ ಸಿದ್ಧಾಂತವನ್ನು ಆತ ಸಮಾಜಗಳು ನಾವು ಯಾವ ರೀತಿಯಾಗಿ 3 ಹಂತಗಳಲ್ಲಿ ಬೆಳಿತಾವೆ ಅನ್ನೋದನ್ನು ಈ 3 ಹಂತಗಳ ಸೂತ್ರದ ಮೂಲಕವಾಗಿ ಹೇಳಿದ್ನೋ, ಅದೇ ರೀತಿಯಾಗಿ ವಿಜ್ಞಾನಗಳನ್ನು ಸರಳದಿಂದ ಸಂಕೀರ್ಣ ಅನ್ನೋ ರೀತಿಯಲ್ಲಿ ಒಂದರ ಮೇಲೊಂದು ವಿಜ್ಞಾನವನ್ನು ಆತ ಜೋಡಣೆ ಮಾಡಿ ಹೇಳಿದ್ದಾನೆ. ಈ ವಿಜ್ಞಾನಗಳ ಏಣಿ ಶ್ರೇಣಿ ಸಿದ್ಧಾಂತದಲ್ಲಿ ಈತನ ಪ್ರಕಾರ ಬಹಳಷ್ಟು ಸರಳವಾಗಿರುವಂತಹ ವಿಜ್ಞಾನ ಯಾವುದು ಅಂತಂದರೆ ಗಣಿತಶಾಸ್ತ್ರ. ಬಹಳ ಸಂಕೀರ್ಣವಾಗಿರುವಂತಹ ವಿಜ್ಞಾನ ಅಂತಂದರೆ ಸಮಾಜಶಾಸ್ತ್ರ ಅಂತ ಹೇಳಿದ್ದಾನೆ. ಇದನ್ನು ಕೇಳಿದಾಗ ನಮಗೆ ವಿಶೇಷವಾಗಿ ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಈ ಗಣಿತ ಮತ್ತು ಸೈನ್ಸ್ ಬಹಳಷ್ಟು ಟಫ್ ಆಗಿರ್ತಾವೆ ಅನ್ನೋ ಕಾರಣಕ್ಕಾಗಿಯೇ ನಾವು ಆರ್ಟ್ಸಿಗೆ ಬಂದೀವಿ. ಆದರೆ ಸಮಾಜಶಾಸ್ತ್ರ, ಸೋಷಾಲಜಿ ಅನ್ನೋ ಪದದ ಬಳಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿ ಈ ಒಂದು ವಿಜ್ಞಾನದ ಬೆಳವಣಿಗೆಗೆ ತನ್ನ ಅನೇಕ ಕೊಡುಗೆಗಳನ್ನು ಕೊಟ್ಟಿರುವಂತಹ ಈ ಸಮಾಜಶಾಸ್ತ್ರದ ಪಿತಾಮಹನಾಗಿರುವ ಆಗಸ್ಟ್ ಕೋಮ್ಟು ಬಹಳ ಸಿಂಪಲ್ ಸೈನ್ಸ್ ಯಾವುದು ಅಂತಂದರೆ ಆತನ ಪ್ರಕಾರ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದಾನೆ. ನಮಗೆಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಆದರೆ ನಾವು ಈ ಸಿದ್ಧಾಂತದ ಚರ್ಚೆಯನ್ನು ಮಾಡಿದ ಮೇಲೆ ನಮಗೆ ನಿಜ ಅಂತ ಕಂಡು ಬರ್ತದೆ. ಸಮಾಜಶಾಸ್ತ್ರ ಸಂಕೀರ್ಣವಾಗಿರುವಂತಹ ಒಂದು ಶಾಸ್ತ್ರವಾಗಿದೆ, ಒಂದು ವಿಜ್ಞಾನವಾಗಿದೆ. ಬಹಳ ಸರಳ ಅಂತಂದರೆ ಮ್ಯಾಥಮೆಟಿಕ್ಸು ಅಥವಾ ಗಣಿತಶಾಸ್ತ್ರ. ಈ ಗಣಿತಶಾಸ್ತ್ರವನ್ನು ಬೇಸ್ ಅಂತ ಹೇಳಿದ್ದಾನೆ ಆತ. ಇದು ಬುನಾದಿ. ಅಂದರೆ ಯಾವುದೇ ವಿಜ್ಞಾನ, ಯಾವುದೇ ವಿಷಯದ ಅಧ್ಯಯನವನ್ನು ನಾವು ಮಾಡಲಿ, ಗಣಿತಶಾಸ್ತ್ರದ ಜ್ಞಾನ, ಗಣಿತಶಾಸ್ತ್ರದ ಬಗ್ಗೆ ಮಾಹಿತಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಇರಲೇಬೇಕು. ಅದು ಇಟ್ಟುಕೊಂಡೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ತನ್ನ ವಿಷಯಗಳ ಅಧ್ಯಯನವನ್ನು ಮಾಡಬೇಕು ಅಂತ ಆಗಸ್ಟ್ ಕೋಮ್ಟು ಹೇಳಿದ್ದಾನೆ ತನ್ನ ಈ ವಿಜ್ಞಾನಗಳ ವರ್ಗೀಕರಣ ಅನ್ನೋ ಸಿದ್ಧಾಂತದಲ್ಲಿ. ಹರ್ಬರ್ಟ್ ಸ್ಪೆನ್ಸರ್ನನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈತನ ಜೊತೆಗೆ ಇನ್ನೂ 3 ಸಮಾಜಶಾಸ್ತ್ರಜ್ಞರುಗಳು ಈ ಸಮಾಜಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಅಪಾರವಾದ ಕೊಡುಗೆಗಳನ್ನು, ಬೇರೆ ಬೇರೆ ಸಿದ್ಧಾಂತಗಳನ್ನು ಮಂಡಿಸೋದರ ಮೂಲಕವಾಗಿ ಕೊಟ್ಟಿದ್ದಾರೆ. ಅವರು 3 ಜನ ಯಾರು ಅಂತಂದರೆ ಹರ್ಬರ್ಟ್ ಸ್ಪೆನ್ಸರ್, ಎಮೈಲ್ ಡರ್ಖೀಮ್ ಮತ್ತು ಮ್ಯಾಕ್ಸ್ ವೆಬ್ಬರ್. ಹೀಗಾಗಿ ಆಗಸ್ಟ್ ಕೋಮ್ಟನನ್ನು ಹಿಡಿದುಕೊಂಡು ಈ 3 ಸಮಾಜಶಾಸ್ತ್ರಜ್ಞರುಗಳನ್ನು ನಾವು ಸೇರಿಸಿ ಈ 4 ಜನರನ್ನು ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರು ಅಂತ ಕರಿತೀವಿ. ಆಗಸ್ಟ್ ಕೋಮ್ಟನನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದರೆ ಈ 4 ಜನರನ್ನು ಆಗಸ್ಟ್ ಕೋಮ್ಟ್, ಹರ್ಬರ್ಟ್ ಸ್ಪೆನ್ಸರ್, ಎಮೈಲ್ ಡರ್ಖೀಮ್ ಮತ್ತು ಮ್ಯಾಕ್ಸ್ ವೆಬ್ಬರ್, ಈ 4 ಸಮಾಜಶಾಸ್ತ್ರಜ್ಞರನ್ನು ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರು ಅಂತ ಕರಿತೇವೆ. ಸೊ 2ನೇ ಸಮಾಜಶಾಸ್ತ್ರಜ್ಞ ಹರ್ಬರ್ಟ್ ಸ್ಪೆನ್ಸರ್. ಈತ ಇಂಗ್ಲೆಂಡಿನ ಸಮಾಜಶಾಸ್ತ್ರಜ್ಞ. ಈತ ಸಮಾಜಶಾಸ್ತ್ರಕ್ಕೆ 2 ಪ್ರಮುಖವಾದ ಸಿದ್ಧಾಂತಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಒಂದು ಆರ್ಗ್ಯಾನಿಕ್ ಅನಾಲಜಿ, ಜೈವಿಕ ಸಾದೃಶ್ಯ ಸಿದ್ಧಾಂತ. ಇನ್ನೊಂದನೆಯದ್ದು ಥಿಯರಿ ಆಫ್ ಎವಲ್ಯೂಷನ್, ಉತ್ಕ್ರಾಂತಿಯ ಸಿದ್ಧಾಂತ. ಈ 2 ಸಿದ್ಧಾಂತಗಳಲ್ಲಿ ಮೊದಲನೇ ಸಿದ್ಧಾಂತ ಜೈವಿಕ ಸಾದೃಶ್ಯ ಸಿದ್ಧಾಂತದಲ್ಲಿ ಜೈವಿಕ ಅಂದರೆ ಜೀವ ಇರುವಂತಹದ್ದು. ಜೀವ ಇರುವ ಪ್ರಾಣಿಗಳಲ್ಲಿನೇ ಬಹಳಷ್ಟು ಶ್ರೇಷ್ಠವಾದ ಪ್ರಾಣಿ ಮಾನವ. ಆ ಮಾನವನ ದೇಹ ಮತ್ತು ಸಮಾಜ ಇವೆರಡರ ನಡುವೆ ಸಮಾನತೆಗಳು ಮತ್ತು ವ್ಯತ್ಯಾಸಗಳನ್ನು ಈ ಜೈವಿಕ ಸಾದೃಶ್ಯ ಸಿದ್ಧಾಂತದಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಮಾಡಿದ್ದಾನೆ. ಆತನ ಥಿಯರಿ ಆಫ್ ಎವಲ್ಯೂಷನ್ ಅಥವಾ ಉತ್ಕ್ರಾಂತಿಯ ಸಿದ್ಧಾಂತವನ್ನು ನೋಡಿದರೆ ಸಮಾಜ 4 ಹಂತಗಳಲ್ಲಿ ಸಾವಕಾಶವಾಗಿ ಬೆಳೀತದೆ. ಆಮೇಲೆ ಮೊದಲನೇ ಹಂತದಲ್ಲಿ ಬಹಳ ಸರಳವಾಗಿರ್ತದೆ. 4ನೇ ಹಂತದಲ್ಲಿ ಅದು ಬೆಳೆದಾಗ ಬಹಳ ಸಂಕೀರ್ಣವಾಗಿ ಅದು ಸಮಾಜ ಬೆಳೀತದೆ ಅಂಥೇಳಿ ಆತ ತನ್ನ ಉತ್ಕ್ರಾಂತಿಯ ಸಿದ್ಧಾಂತದ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ.
ಮೂರನೇದಾಗಿ ಎಮಾಯಿಲ್ ಡರ್ಖೀಮ್. ಎಮಾಯಿಲ್ ಡರ್ಖೀಮನು ಕೂಡ ಫ್ರಾನ್ಸ್ ದೇಶದ ಒಬ್ಬ ಸಮಾಜಶಾಸ್ತ್ರಜ್ಞ. ಈತನು ಕೂಡ ಫ್ರೆಂಚ್ ಸೋಷಲಾಜಿಸ್ಟ್. ಈ ಫ್ರೆಂಚ್ ಸೋಷಲಾಜಿಸ್ಟು ಕೂಡ ಅನೇಕ ಸಿದ್ಧಾಂತಗಳನ್ನು ಆತ ಕೊಟ್ಟಿದ್ದಾನೆ. ಅವುಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸಮಾಜಶಾಸ್ತ್ರೀಯ ಸಿದ್ಧಾಂತಗಳು ಅಂತಂದರೆ ಥಿಯರಿ ಆಫ್ ಸೋಷಲ್ ಸಾಲಿಡಾರಿಟಿ, ಸಾಮಾಜಿಕ ಐಕ್ಯಮತ್ಯದ ಸಿದ್ಧಾಂತ ಮತ್ತು ಥಿಯರಿ ಆಫ್ ಸುಯಿಸೈಡ್, ಆತ್ಮಹತ್ಯೆಯ ಸಿದ್ಧಾಂತ. ನಿಮಗನಿಸಬಹುದು ಆತ್ಮಹತ್ಯೆ ಸಿದ್ಧಾಂತ ಹೇಗೆ ಅಂಥೇಳಿ. ಒಂದು ವೇಳೆ ನೀವು PUCಯಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ಮಾಡಿದರೆ ಎಮಿಲಿ ಡರ್ಖೀಮನ ಆತ್ಮಹತ್ಯೆ ಸಿದ್ಧಾಂತವೂ ಕೂಡ ನಿಮಗಲ್ಲಿ ಬಂದಿರ್ತದೆ. ಇಲ್ಲಿ ನಾವು ಆ ಸಿದ್ಧಾಂತಗಳನ್ನು ಚರ್ಚೆ ಮಾಡುವ ಸಂದರ್ಭದಲ್ಲಿ ಸವಿಸ್ತಾರವಾಗಿ ಈ ಆತ್ಮಹತ್ಯೆ ಸಿದ್ಧಾಂತವೂ ಕೂಡ ನಾವು ಚರ್ಚೆಯನ್ನು ಮಾಡೋಣ. ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರುಗಳಲ್ಲಿ ಕೊನೆಯನಾಗಿರ್ತಕ್ಕಂಥ ಮ್ಯಾಕ್ಸ್ ವೆಬರ್ ಈತ ಜರ್ಮನ್ ಸೋಷಲಾಜಿಸ್ಟ್, ಜರ್ಮನ್ ದೇಶದ ಒಬ್ಬ ಸಮಾಜಶಾಸ್ತ್ರಜ್ಞ. ಈತ ತನ್ನ ಕೊಡುಗೆಗಳ ಮೂಲಕವಾಗಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣೀಕರ್ತನಾಗಿದ್ದಾನೆ. ಈತನ ಪ್ರಮುಖ ಸಿದ್ಧಾಂತಗಳು ಅಂತಂದರೆ ರಿಲಿಜನ್ ಆ್ಯಂಡ್ ಸೊಸೈಟಿ ಅಂತ ಒಂದು, ಇನ್ನೊಂದು ಬ್ಯೂರೋಕ್ರಸಿ ಅಂತಿದೆ, ಥಿಯರಿ ಆಫ್ ಬ್ಯೂರೋಕ್ರಸಿ ಅಂತ ಹೇಳ್ತೀವಿ. ರಿಲಿಜನ್ ಆ್ಯಂಡ್ ಸೊಸೈಟಿ, ಧರ್ಮ ಮತ್ತು ಸಮಾಜದ ಸಿದ್ಧಾಂತ, ಅದೇ ರೀತಿಯಾಗಿ ಆತನ ನೌಕರಶಾಹಿ ಸಿದ್ಧಾಂತ. ಧರ್ಮ ಮತ್ತು ಸಮಾಜ ಅನ್ನೋ ಸಿದ್ಧಾಂತದಲ್ಲಿ ಈತ ಯಾವ ರೀತಿಯಾಗಿರುವಂತಹ ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು ಆ ಸಮಾಜದ ಹೆಚ್ಚಿನ ಸಂಖ್ಯೆಯ ಜನರು ಪಡೆದುಕೊಂಡಿರ್ತಾರೋ ಅದಕ್ಕೆ ಅನುಗುಣವಾಗಿ ಆ ಸಮಾಜದಲ್ಲಿ ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಅಭಿವೃದ್ಧಿ ಆಗದೇ ಇರೋದು ಎರಡೂ ಕೂಡ ಅಲ್ಲಿರುವಂತಹ ಧಾರ್ಮಿಕ ಅಂಶಗಳಿಗೆ ಅನುಗುಣವಾಗಿಯೇ ಆರ್ಥಿಕ ಅಭಿವೃದ್ಧಿ ನಾವು ನೋಡ್ತೀವಿ ಅನ್ನೋ ಒಂದು ವಾದವನ್ನು ತಾನು ರಿಲಿಜನ್ ಆ್ಯಂಡ್ ಸೊಸೈಟಿ ಅನ್ನೋ ಸಿದ್ಧಾಂತದಲ್ಲಿ ಮಂಡಿಸಿರುವುದು ನಾವು ನೋಡ್ತೀವಿ. ಈ ನಾಲ್ಕು ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರುಗಳ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಸಮಾಜಶಾಸ್ತ್ರದ ಸಂಸ್ಥಾಪಕ ಪಿತಾಮಹರುಗಳು ಅಂತ ನಾವು ತೆಗೆದುಕೊಂಡಾಗ ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥವರು ಕಾರ್ಲ್ ಮಾರ್ಕ್ಸು ಈತ ತಾನು ಯಾವುದಕ್ಕೆ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾನೆ ಅಂತಂದರೆ ಆತನ ವರ್ಗ ಕಲಹ ಸಿದ್ಧಾಂತ ಅನ್ನೋ ಒಂದು ಸಿದ್ಧಾಂತವನ್ನು ಮಂಡಿಸಿರೋದಕ್ಕಾಗಿ ಹೆಚ್ಚಿನ ಜನಪ್ರಿಯತೆಯನ್ನು ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ತಾನು ಹೊಂದಿದ್ದಾನೆ. ಸೊ ಈ ರೀತಿಯಾಗಿರುವಂತಹ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ನಮ್ಮ ದೇಶದವರಲ್ಲದ ಸಮಾಜಶಾಸ್ತ್ರಜ್ಞರುಗಳಲ್ಲಿ ಕಾರ್ಲ್ ಮಾರ್ಕ್ಸು ಕೂಡ ಒಬ್ಬನಾಗ್ತಾನೆ. ಇವರೆಲ್ಲರ ಕೊಡುಗೆಗಳಿಂದಾಗಿ, ವಿಶೇಷವಾಗಿ ಸಮಾಜಶಾಸ್ತ್ರದ ಪಿತಾಮಹನಾಗಿರುವಂತಹ ಆಗಸ್ಟ್ ಕೌಂಟನ ಕೊಡುಗೆಗಳಿಂದಾಗಿ ಸಮಾಜಶಾಸ್ತ್ರದ ಬೆಳವಣಿಗೆ ಆಯಿತು. ಈ ಸಮಾಜಶಾಸ್ತ್ರದ ಸುವ್ಯವಸ್ಥಿತವಾದ ಅಧ್ಯಯನ ಮೊಟ್ಟ ಮೊದಲ ಬಾರಿಗೆ 1876ರಲ್ಲಿ ಅಮೇರಿಕಾದಲ್ಲಿ ಆರಂಭವಾಯಿತು. ಅದಾದ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಆರಂಭವಾಯಿತು. ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ 1919ರಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಈ ಸಮಾಜಶಾಸ್ತ್ರದ ಅಧ್ಯಯನವನ್ನು ನಾವು ಇಲ್ಲಿ ಆರಂಭವಾದದ್ದು ನೋಡ್ತೇವೆ. ಇದಾದ ಮೇಲೆ 1936ರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಸೈನ್ಸಸ್, ಟಾಟಾರವರ ಸಾಮಾಜಿಕ ವಿಜ್ಞಾನಗಳ ಸಂಸ್ಥೆ, ಇದರಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ಆರಂಭವಾದದ್ದು ನೋಡ್ತೇವೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅನೇಕ ವಿಶ್ವವಿದ್ಯಾಲಯಗಳು ಸ್ಥಾಪಿಸಲ್ಪಟ್ಟವು. ಇವತ್ತಿನ ಪ್ರಸ್ತುತ ಎಲ್ಲ ಭಾರತೀಯ ವಿಶ್ವವಿದ್ಯಾಲಯಗಳನ್ನು ನಾವು ನೋಡಿದರೆ ಸಮಾಜಶಾಸ್ತ್ರದ ವಿಭಾಗವನ್ನು ಪಡೆದುಕೊಳ್ಳದೇ ಇರುವಂತಹ ವಿಶ್ವವಿದ್ಯಾಲಯಗಳನ್ನು ನೋಡೋದು ಬಹಳ ವಿರಳ. ಇದರ ಅರ್ಥ ಏನು ಅಂತಂದರೆ ನಮ್ಮ ದೇಶದ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ ಸಮಾಜಶಾಸ್ತ್ರ ಅನ್ನೋ ವಿಭಾಗದ ಮೂಲಕವಾಗಿ ಸಮಾಜಶಾಸ್ತ್ರದ ಅಧ್ಯಯನ ಸತತವಾಗಿ ನಮ್ಮ ದೇಶ ಮತ್ತು ವಿದೇಶಗಳಲ್ಲಿ ನಡೀತಾ ಇದೆ. ಈ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣೀಕರ್ತರಾಗಿರುವಂತಹ ವಿದೇಶದ ಎಲ್ಲ ಸಮಾಜಶಾಸ್ತ್ರಜ್ಞರುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಕೊಡುಗೆಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಆದರೆ
ಭಾರತೀಯ ಸಮಾಜಶಾಸ್ತ್ರಜ್ಞರುಗಳು ಅಂತ ನಾವು ತೆಗೆದುಕೊಂಡಾಗ ಅವರಲ್ಲಿ ಮೊದಲಿಗರು ಯಾರು ಅಂತಂದರೆ GS ಘುರೆ ಅವರು ಬರ್ತಾರೆ. ಗೋವಿಂದ ಸದಾಶಿವ ಘುರೆ ಇವರು ನಮ್ಮ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅನ್ನೋ ಹೆಗ್ಗಳಿಕೆಯನ್ನು ಸಹಿತ ಪಡೆದುಕೊಂಡಿದ್ದಾರೆ. ಈ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂತಹ ಡಾಕ್ಟರ್ GS ಘುರೆ ಅವರು ತಾವು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಅವರ ಸಿದ್ಧಾಂತ ಅಂತಂದರೆ ನಮ್ಮ ಭಾರತೀಯ ಸಮಾಜದಲ್ಲಿರುವಂತಹ ಸಂಪ್ರದಾಯಗಳಿಗೆ ಅನುಗುಣವಾಗಿ ಇರುವ ಸಿದ್ಧಾಂತವನ್ನು ಅವರು ಮಂಡನೆ ಮಾಡಿದ್ದಾರೆ. ಇವರ ಶಿಷ್ಯಂದರು ಯಾವ ಸಿದ್ಧಾಂತಗಳನ್ನು ಕೂಡ ನಾನಿಲ್ಲಿ ವಿವರಣೆ ಮಾಡ್ತಾ ಇಲ್ಲ, ಸಿದ್ಧಾಂತಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಈ GS ಘುರೆಯವರ ಸಿದ್ಧಾಂತ ಅಂತ ನಾವು ತೆಗೆದುಕೊಂಡ್ರೆ ನಾವು ಆ ಸಿದ್ಧಾಂತವನ್ನು ಅಧ್ಯಯನವನ್ನು ಮಾಡಿದಾಗ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸಂಪ್ರದಾಯಗಳು, ಆಚರಣೆಗಳು ಮತ್ತು ನಮ್ಮಲ್ಲಿರುವ ಬಂಧುತ್ವ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಅದರಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ GS ಘುರೆಯವರ ಶಿಷ್ಯರಾಗಿರುವಂತಹ MN ಶ್ರೀನಿವಾಸ್ ಇವರು ಸಂಪೂರ್ಣ ಪ್ರಪಂಚದಲ್ಲಿನೇ ಜನಪ್ರಿಯತೆಯನ್ನು ಪಡೆದುಕೊಂಡರೂ ತಾವು ಪ್ರತಿಪಾದನೆ ಮಾಡಿರುವಂತಹ ಒಂದು ಸಿದ್ಧಾಂತದ ಮೂಲಕವಾಗಿ, ಆ ಸಿದ್ಧಾಂತ ಯಾವುದು ಅಂತಂದರೆ ಸಂಸ್ಕೃತೈಜೇಷನ್ ಆ್ಯಂಡ್ ವೆಸ್ಟರ್ನೈಜೇಷನ್ ಅನ್ನೋ ಸಿದ್ಧಾಂತ. ಸಂಸ್ಕೃತೀಕರಣ ಮತ್ತು ಪಾಶ್ಚಾತ್ಯೀಕರಣ ಅನ್ನೋ ಸಿದ್ಧಾಂತದ ಮೂಲಕವಾಗಿ ಬಹಳಷ್ಟು ಹೆಚ್ಚಿನ ಜನಪ್ರಿಯತೆಯನ್ನು ಈ MN ಶ್ರೀನಿವಾಸ್ ಅವರು ಪಡೆದುಕೊಂಡರು. ಭಾರತೀಯ ಮಹಿಳಾ ಸಮಾಜಶಾಸ್ತ್ರಜ್ಞರುಗಳು ಅಂತ ನಾವು ತೆಗೆದುಕೊಂಡಾಗ ಐರಾವತಿ ಕರ್ವೆ ಹೆಸರು ಮುಂಚೂಣಿಯಲ್ಲಿ ಬರ್ತದೆ. ಐರಾವತಿ ಕರ್ವೆ ವಿಶೇಷವಾಗಿ ನಾವು ಅವರ ಅಧ್ಯಯನ ಅವಿಭಕ್ತ ಕುಟುಂಬದ ಮೇಲೆ ನೋಡಿದೆವು. ಇವರ ಜೊತೆಗೆ DN ಮುಜುಮ್ದಾರ್, AR ದೇಸಾಯಿ, ಅದೇ ರೀತಿಯಾಗಿ ರಾಧಾ ಕಮಲ್ ಮುಖರ್ಜಿ, ಹೀಗೆ ಅನೇಕರು ಬರ್ತಾರೆ. ಇವರೆಲ್ಲರೂ ಕೂಡ ಸಮಾಜಶಾಸ್ತ್ರದ ಬೆಳವಣಿಗೆಯ ಸಲುವಾಗಿ ತಮ್ಮ ಕೊಡುಗೆಗಳನ್ನು ಸತತವಾಗಿ ನೀಡಿದ್ದಾರೆ. ತಾವು ಕೊಟ್ಟಿರುವಂತಹ ಅನೇಕ ಕೊಡುಗೆಗಳ ಮೂಲಕವಾಗಿಯೇ ಸಮಾಜಶಾಸ್ತ್ರ ಇವತ್ತು ಅನೇಕ ವಿಷಯಗಳ ಅಧ್ಯಯನವನ್ನು ಮಾಡ್ತಾ ಇದ್ದದ್ದನ್ನು ನಾವು ನೋಡ್ತೇವೆ. ಈಗ ಇದಷ್ಟೆಲ್ಲ ನಾವು ನೋಡಿದಾಗ ನಮಗೇನು ಅನ್ನಿಸ್ತದೆ ಅಂತಂದರೆ, ಆಗಸ್ಟ್ ಕೋಮ್ಟಕ್ಕಿಂತ ಮುಂಚಿತವಾಗಿ ಸಮಾಜಶಾಸ್ತ್ರದ ಅಧ್ಯಯನ ಇದ್ದಿದ್ದೇ ಇಲ್ಲೇನು ಅಂತ. ಖಂಡಿತವಾಗಿಯೂ ಇತ್ತು. ಅದು ಎಲ್ಲಿಂದ ಅಂತಂದರೆ ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಈ ಸಮಾಜಶಾಸ್ತ್ರದ ಅಧ್ಯಯನ ಇತ್ತು ಅನ್ನೋದು ನಮಗೆ ಕಂಡು ಬರ್ತದೆ. ಅಂದರೆ ಸಮಾಜಶಾಸ್ತ್ರದ ಅಧ್ಯಯನ ಅಂತಂದರೆ ಈಗ ನಾವು ಯಾವ ರೀತಿಯಾಗಿ ಸುವ್ಯವಸ್ಥಿತವಾದ ರೀತಿಯಲ್ಲಿ ಅಧ್ಯಯನ ಮಾಡಲಿಕ್ಕತ್ತೀವೋ ಆ ರೀತಿಯಲ್ಲ. ಸಮಾಜದ ಬಗೆಗಿನ ಚಿಂತನೆಗಳು, ಸಮಾಜದ ಬಗೆಗಿನ ಕಳಕಳಿ, ಸಮಾಜದಲ್ಲಿ ಜನರು ಯಾವ ರೀತಿ ಜೀವನ ನಡೆಸಬೇಕು, ಯಾವ ತರಹದ ಸಂಪ್ರದಾಯಗಳು, ಯಾವ ರೀತಿಯ ಮೌಲ್ಯಗಳನ್ನು ಪಡೆದುಕೊಂಡು ಯಾವ ಕಾಲಕ್ಕೆ ಹೇಗೆ ಮೌಲ್ಯಗಳು, ಜೀವನದ ದೃಷ್ಟಿಕೋನಗಳು ಬದಲಾಗ್ತಾ ಹೋಗ್ತಾವೋ ಅವುಗಳನ್ನು ಅಳವಡಿಸಿಕೊಂಡು ಹೇಗೆ ನಾವು ಜೀವನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಅನೇಕರು ತಾವು ಅಧ್ಯಯನವನ್ನು ಮಾಡಿ ತಮ್ಮ ವಿಚಾರಗಳನ್ನು, ತಮ್ಮ ವೈಚಾರಿಕತೆಯನ್ನು ತಮ್ಮ ಪುಸ್ತಕಗಳ ಮೂಲಕವಾಗಿ ಪ್ರಕಟಿಸಿರೋದು ನಾವು ನೋಡ್ತೇವೆ. ಎಲ್ಲಿಂದ ನಾವು ಬರ್ತೀವಿ ಅಂತಂದರೆ ಪ್ಲೇಟೋ, ಅರಿಸ್ಟಾಟಲ್, ನಮ್ಮ ಕೌಟಿಲ್ಯ, ಮನು, ವಾತ್ಸಾಯನ, ಸಿಸಿರೋ, ಕನ್ಫ್ಯೂಷಿಯಸ್ಸು, ಆಮೇಲೆ ಯಾಜ್ಞವಲ್ಕ್ಯ ಪರಾಶರ, ಹೀಗೆ ಅನೇಕ ಸಮಾಜದ ಬಗ್ಗೆ ಕಳಕಳಿಯನ್ನು ಪಡೆದುಕೊಂಡು ಸಮಾಜದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಬರೆದಿರುವಂತಹ ಈ ಎಲ್ಲ ತತ್ವಜ್ಞಾನಿಗಳು ಇವರು ಸಮಾಜದ ಬಗೆಗಿನ ವೈಚಾರಿಕತೆಯನ್ನು ತಾವು ಬರೆದಿರುವಂತಹ ಎಲ್ಲ ಪುಸ್ತಕಗಳ ಮೂಲಕವಾಗಿ ಮಾಡಿದ್ದಾರೆ. ಪ್ಲೇಟೋನ ರಿಪಬ್ಲಿಕ್ಸ್ ಅನ್ನೋ ಒಂದು ಪುಸ್ತಕ, ಅರಿಸ್ಟಾಟಲನ ಪಾಲಿಟಿಕ್ಸ್ ಆ್ಯಂಡ್ ಎಥಿಕ್ಸ್ ಅನ್ನೋ ಪುಸ್ತಕ, ಮನುವಿನ ಮನುಸ್ಮೃತಿ, ಕೌಟಿಲ್ಯನ ಅರ್ಥಶಾಸ್ತ್ರ, ಅದೇ ರೀತಿಯಾಗಿ ಶುಕ್ಲಾಚಾರ್ಯರ ನೀತಿಶಾಸ್ತ್ರ, ಕನ್ಫ್ಯೂಷಿಯಸ್ಸನ
ಅನಲೆಕ್ಸ್, ಹೀಗೆ ಒಂದೊಂದೊಂದು ನಾವು ತೆಗೆದುಕೊಳ್ತಾ ಹೋದ್ವಿ ಅಂತಂದರೆ ಈ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಎಲ್ಲ ಪುಸ್ತಕಗಳಲ್ಲಿ ಸಮಾಜದ ಬಗೆಗಿನ, ಸಮಾಜದ ಬೇರೆ ಬೇರೆ ವ್ಯವಸ್ಥೆಗಳ ಬಗೆಗಿನ ತಮ್ಮ ವಿಚಾರಗಳನ್ನು ಅವರು ಮಂಡನೆ ಮಾಡಿದ್ದಾರೆ. ಇವರೆಲ್ಲರ ಜೊತೆಗೆ ನಾವು ಈಗೇನು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಕಾರಣೀಕರ್ತರಾಗಿರ್ತಕ್ಕಂಥ 4 ಸಂಸ್ಥಾಪಕ ಪಿತಾಮಹರುಗಳು ಮತ್ತು ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರುಗಳ ಬಗ್ಗೆ ನಾನೇನು ಹೇಳಿದ್ನೋ ಇದರ ಜೊತೆಗೆ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರುಗಳಾಗಿರುವಂತಹ F.H. ಗಿಡ್ಡಿಂಗ್ಸ್, ವೆಸ್ಟರ್ ಮಾರ್ಕ್, ವಿಲ್ಫ್ರೆಡೋ ಪರೇಟೋ, ಟಾಲ್ಕಾಟ್ ಪಾರ್ಸನ್, ಫರ್ಡಿನಾಂಡ್ ಟೋನೀಸ್, ಒನ್ ವೈಸ್, ಜಾರ್ಜ್ ಸಿಮೆಲ್, ಸ್ಮಾಲ್, ವಿಯರ್ಕಾಂಡ್, ಹೀಗೆ ಒಂದು ದೊಡ್ಡ ಸೂಚಿಯೇ ಇದೆ. ಅನೇಕ ಸಮಾಜಶಾಸ್ತ್ರಜ್ಞರುಗಳು ಕೂಡಿಕೊಂಡು ಈ ವಿಜ್ಞಾನದ ಬೆಳವಣಿಗೆಗೆ ತಮ್ಮ ಕೊಡುಗೆಗಳನ್ನು ಅಪಾರವಾಗಿ ನೀಡಿದ್ದರಿಂದ ಇವತ್ತು ಸಮಾಜಶಾಸ್ತ್ರ ಅನೇಕ ಶಾಖೆಗಳನ್ನು ಪಡೆದುಕೊಂಡು ಅಧ್ಯಯನವನ್ನು ಮಾಡ್ತಾ ಇರೋದು ನಾವು ನೋಡ್ತೇವೆ. ಸೊ ಇದು ಸಮಾಜಶಾಸ್ತ್ರದ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಸೋಷಾಲಜಿಯ ಬಗ್ಗೆ ಇರುವಂತಹ ಒಂದು ಚರ್ಚೆ.